ಫ್ಯಾಮಿಲಿ. ಸೊ ನಾವಿವತ್ತು ರಾಯಚೂರಲ್ಲಿ ಕೃಷಿ ಮೇಳ ಇರೋದ್ರಿಂದ ಇಲ್ಲಿ ವಿಸಿಟ್ ಮಾಡಿಕೊಂಡು ಎಲ್ಲ ನೋಡ್ಕೊಂಡು ಹೋಗಬೇಕು ಅಂತ ಬಂದಿದ್ವಿ. ಸೊ ಅಲ್ಲಿ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಎಕ್ಸಿಬಿಷನ್ಸ್ ಇಟ್ಟಿದ್ರು, ಯಾವ್ಯಾವ ರೀತಿ ಕೃಷಿ ಮೇಳ ನಡೆಸಿದ್ರು ಏನು ಅನ್ನೋದನ್ನು ಪೂರ್ತಿಯಾಗಿ ಈ ವ್ಲಾಗಲ್ಲಿ ನಾವು ಪಾರ್ಟ್ 2 ಪಾರ್ಟ್ನ ಮಾಡಾಕ್ತೀನಿ. ಅಂದರೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಕೃಷಿ ಮೇಳ ನಡೆದಿತ್ತು, ಎಲ್ಲನೂ ಕ್ಯಾಪ್ಚರ್ ಮಾಡಿದ್ದೀನಿ, ಆಲ್ಮೋಸ್ಟ್ ಮಾಡಿದ್ದೀನಿ. ಸೊ 2 ಪಾರ್ಟಲ್ಲಿ ನಾನು ನಿಮಗೆ ಈ ಕೃಷಿ ಮೇಳದ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನೋಡೋಣ ಬನ್ನಿ ಏನೇನು ಇಟ್ಟಿದ್ದಾರೆ ಏನು ಅಂತ ಎಲ್ಲ. ಸೊ ಇಲ್ಲಿ ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸು ಯಾವ್ಯಾವ ರೀತಿಯಾಗಿರೋದು ಇದ್ದಾವೆ ಅನ್ನೋದು. ಇದು ಫ್ಯಾಷನ್ ಫ್ರೂಟ್ ಅಂತ ನಾನು ಅಂದರೆ ನಾರ್ಮಲ್ ನಾವು ನೋಡಿರೋದನ್ನು ನಾವು ಫೋಕಸ್ ಮಾಡಿಲ್ಲ. ನಾವು ನೋಡದೇ ಇರೋದು ಅಂದರೆ ಮೀನ್ಸ್ ನಾನು ನೋಡಿರ್ತಾರೆ ವ್ಲಾಗ್ ನೋಡೋರು ಕೆಲವೊಂದಿಷ್ಟು ಜನ. ನನಗೆ ಪ್ಲ್ಯಾಂಟ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು ಅಥವಾ ಫ್ಲವರ್ಸ್ ಆಗಿರ್ಬೋದು, ಅದರ ಬಗ್ಗೆ ನಾನು ಜಸ್ಟ್ ಫೋಕಸ್ ಮಾಡಿ ಅದರ ನೇಮ್ನ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ಬೇರೆ ಬೇರೆ ರೀತಿಯಾದತಕ್ಕಂತಹ ಅನೇಕ ರೀತಿಯಾದಂತಹ ಫ್ರೂಟ್ಸ್ನ ಇಟ್ಟಿದ್ರು. ಅಂದರೆ ವೆಜಿಟೇಬಲ್ಸ್ನ ಇಟ್ಟಿದ್ರು. ಕಿವಿ ಹಣ್ಣು, ಕಿವಿ ಹಣ್ಣು ನಂಗೆ ಗೊತ್ತಿತ್ತು, ಬಟ್ ಜಂಬೂ ನೇರಳೆ ಫೋಕಸ್ ಮಾಡಿದ್ನಲ್ಲ ಅದು ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಜಂಬೂ ನೇರಳೆ ಯಾವ ರೀತಿ ಇರುತ್ತೆ ಅಂತ. ಇದೆಲ್ಲ ಬೆಟ್ಟದ ನೆಲ್ಲಿಕಾಯಿ, ಆ್ಯಪಲ್, ಚಿಕ್ಕು. ಸೊ ನಾರ್ಮಲಾಗಿ ನಾವು ಯೂಸ್ ಮಾಡ್ತಿರ್ತೀವಿ, ನಂಗೆ ಗೊತ್ತಾಗಿದೆ, ಇದು ಕೂಡ ಗೊತ್ತು, ನಿಮಗೂ ಎಲ್ರಿಗೂ ಗೊತ್ತಿರುತ್ತೆ. ಇದು ಆಸ್ಟ್ರೇಲಿಯನ್ ದ್ರಾಕ್ಷಿ ಅಂತ ಇವಾಗ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ಇದನ್ನು ಕೂಡ ಗಜನಿಂಬೆ ಮತ್ತು ನಿಂಬೆ ಅಂತೆ, ಬಟ್ ಆ ಎರಡಕ್ಕೂ ಡಿಫ್ರೆನ್ಸ್ ನನಗೊಂದು ಸ್ವಲ್ಪ ಅರ್ಥ ಆಗಲಿಲ್ಲ. ನೋಡೋದಕ್ಕೆ ಸಿಮಿಲರ್ ಆಗಿ ಕಾಣ್ತಾ ಇದೆ, ಗಜನಿಂಬೆ ಆಗಿರ್ಬೋದು, ನಿಂಬೆ ಆಗಿರ್ಬೋದು. ನೆಕ್ಸ್ಟು ಸಿಂಗಾರದ ಹಣ್ಣು ಅಂತ ಒಂದು ಇಟ್ಟಿದ್ರು, ಅದು ಯಾವ ರೀತಿ ಇರುತ್ತೆ ಏನು ಅಂತ ನಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಮತ್ತು ಬಾಟಲ್ ಬದನೆ ಅಂತ ಇಟ್ಟಿದ್ರು. ಇದನ್ನು ನಾವು ಮಾರ್ಕೆಟಲ್ಲಿ ನೋಡಿದ್ದೀವಿ, ಬಿಡಿ ಬಾಟಲ್ ಬದನೆನ. ಹಸಿರು ಬದನೆ ಇದನ್ನು ಕೂಡ ನೋಡಿರ್ತೀವಿ. ನೆಕ್ಸ್ಟು ಫಂಡಾನ್ ಎಲೆ ಅಂತ ಅಂದರೆ ಏನು ಅಂತ ನಂಗೆ ಗೊತ್ತಿಲ್ಲ. ಚೆರಿ ಟೊಮ್ಯಾಟೋಸು ಇವೆಲ್ಲ ನೋಡಿದ್ದೀವಿ. ಕಾರ್ನ್ಸು, ಬೇಬಿ ಕಾರ್ನ್ ಆಗಿರ್ಬೋದು, ಇವೆಲ್ಲವನ್ನು ನಾವು ನೋಡಿದ್ದೀವಿ. ಬೀನ್ಸು, ಅನೇಕ ಎಲ್ಲ ಆಲ್ಮೋಸ್ಟ್ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವೆರೈಟೀಸ್ ಆಫ್ ಫ್ರೂಟ್ಸ್ ಆಗಿರ್ಬೋದು, ಅಷ್ಟು ವೆರೈಟೀಸ್ ಆಫ್ ವೆಜಿಟೇಬಲ್ಸು, ಸೊಪ್ಪು ಎಲ್ಲನೂ ಕೂಡ ಅವ್ರು ಇಟ್ಟಿದ್ರು. ಅದೇ ರೀತಿಯಾಗಿ ಫ್ಲವರ್ಸಿಂದನೂ ತುಂಬ ಡೆಕೋರೇಷನ್ ಮಾಡಿದರು. ಎಲ್ಲ ರೀತಿಯಾದತಕ್ಕಂತಹ ಫ್ಲವರ್ಸು ಕೂಡ ಅಲ್ಲಿ ಎಲ್ಲ ಕಲರ್ಸ್ ಫ್ಲವರ್ಸ್ ಕೂಡ ಇದ್ವು ಅಲ್ಲಿ. ಅಷ್ಟು ಚೆನ್ನಾಗಿ ಮಾಡಿದರು. ಹಂಗೆ ಆರ್ಮಿ ಪರ್ಸನ್ಸಿಗೆ, ರೈತರಿಗೆ ಎಲ್ಲ ಅವರಿಗೆ ನಮನವನ್ನು ಸಲ್ಲಿಸೋದಕ್ಕೆ, ಅವರಿಗೆ ನಮನವನ್ನು ಸಲ್ಲಿಸೋದಕ್ಕೋಸ್ಕರ ಅಲ್ಲಿ ಒಂಥರ ಡೆಕೋರೇಟ್ ಮಾಡಿ ಚೆನ್ನಾಗಿ ಮಾಡಿದರು. ಇದು ನೋಡಿ, ಇಂಡಿಯಾ ಗೇಟ್ ಬರುತ್ತಲ್ಲ ಆ ಥರ ಮಾಡಿ ಚೆನ್ನಾಗಿ ಮಾಡಿದ್ದಾರೆ, ಥೀಮ್ ವೈಸ್ ಎಲ್ಲನೂ. ಮತ್ತು ಟೇಬಲ್ ಮೇಲೆ ಈ ಥರ ಫ್ಲವರ್ಸ್ ಡೆಕೋರೇಷನ್ ಮಾಡಿ, ಅಂದರೆ ನೋಡೋರ ಕಣ್ಣಿಗೆ ಫ್ಲವರ್ಸ್ ಇದ್ರೇ ಅದು ಒಂಥರ ಚೆನ್ನಾಗಿ ಕಾಣುತ್ತೆ. ಸೊ ಹಾಗಾಗಿ ಫ್ಲವರ್ಸ್ ಡೆಕೋರೇಷನ್ ಎಲ್ಲ ಮಾಡಿದರು. ಬೇರೆ ಬೇರೆ ರೀತಿಯಾದತಕ್ಕಂತಹ ಪ್ಲ್ಯಾಂಟ್ಸ್ ಆಗಿರ್ಬೋದು, ಗಾಗರು, ಇದು ಲವ್ಲಿ ಸರ ನಾವು ನಾರ್ಮಲಾಗಿ ನೋಡಿರ್ತೀವಿ. ಕಾಳುಮೆಣಸಿನ ಗಿಡ ಈ ರೀತಿಯಾಗಿರುತ್ತಂದರೆ ನಾನು ನೋಡಿರಲಿಲ್ಲ ಆ್ಯಕ್ಚುಲಿ. ಸೊ ಇದೇ ರೀತಿಯಾಗಿ ಅಲ್ಲಿ ಹೆಸರನ್ನ ನಾನು ಆದಷ್ಟು ಫೋಕಸ್ ಮಾಡಿದ್ದೀನಿ, ನೋಡ್ತಾ ಹೋಗಿ. ಸೊ ನಾನು ನೆಕ್ಸ್ಟು ಇವಾಗ ಒಂದು ಮ್ಯೂಸಿಕ್ನ ಹಾಕಿ ನಿಮಗೆ ಇವೆಲ್ಲನೂ ನೋಡ್ಕೊಳ್ಳಿ. ನಾನು ಒಂದು ಡ್ರಾಯಿಂಗ್ ಮಾಡಿರ್ತಾರೆ ಫ್ರೂಟಲ್ಲಿ, ಅದು ಕೂಡ ಬರುತ್ತೆ. ಎಷ್ಟು ಚೆನ್ನಾಗಿದೆ ಬ್ರಾಹ್ಮಿ ಪ್ಲ್ಯಾಂಟ್ಸು. ಸೊ ಎಲ್ಲನೂ ನಾನು ಈ ವಿಡಿಯೋಲ್ಲಿ ಆಲ್ಮೋಸ್ಟ್ ಕವರ್ ಮಾಡ್ಕೊಂಡಿದ್ದೀನಿ ಅಂತ ಅನಿಸುತ್ತೆ, ಮಾಡ್ಕೊಂಡಿದ್ದೀನಿ. ಸೊ ನೋಡ್ಕೊಂಡು ಬನ್ನಿ.
ನೆಕ್ಸ್ಟು ಫಿಶ್. See you all in next vlog.